గాడి పోతా ఉంది ಸ್ವಲ್ಪ ಸರ್ ಈ ಕಡೆ ನೋಡಿ ಸರ್ పెద్దగా తెచ్చుకోండి మేము ఎగ్జాంపుల్ శాంపుల్ ఇస్తా ఉండేది ಮಾತಾಡಿ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಮಾತಾಡಿ ಸರ್ ಸೈಲೆಂಟ್ ಒಂದು ನಿಮಿಷ ಸೈಲೆಂಟ್ ಹಂಗೆ ಪೊಲೀಸ್ ಠಾಣೆ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಈ ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ನಮ್ಮ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮಲ್ಲಿ ಗಡಿಭಾಗ ಮತ್ತು ನಮ್ಮ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಟ್ಯಾಕ್ಟ್ರಿಗಳು ಇಟ್ಕೊಂಡಿದ್ದಾರೆ. ಆ ಟ್ಯಾಕ್ಟ್ರಿಗಳಿಗೆ FC ಇರೋದಿಲ್ಲ, ಇನ್ಸೂರೆನ್ಸ್ ಇರೋದಿಲ್ಲ ಚೆಕ್ ಮಾಡಿದ್ರೆ. ಆಮೇಲೆ ಆ ಗಾಡಿಗಳಿಗೆ ರಿಜಿಸ್ಟ್ರೇಷನ್ ನಂಬರು ಬರ್ಸೋದಿಲ್ಲ. ಸೊ ಆ ಹಿನ್ನೆಲೆ ಈ ದಿನ ನಿಮ್ಮೆಲ್ಲರ ಸಮಕ್ಷಮ ಎಲ್ಲ ಟ್ಯಾಕ್ಟ್ರಿಗಳನ್ನ ಬೀಟ್ ವೈಸ್ ಕರೆಸ್ಬಿಟ್ಟು ಆ ಗ್ರಾಮದಲ್ಲಿ ಯಾವ್ಯಾವ ಟ್ಯಾಕ್ಟ್ರಿಗಳು ಎಲ್ಲ ಓನರ್ಸ್ನ ಡ್ರೈವರ್ಸ್ನ ಕರೆಸಿ ಅವರಿಗೆ ತಪ್ಪದೆ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೋಬೇಕು. ಆಮೇಲೆ ಎಲ್ಲ ವಾಹನಗಳಿಗೆ ಇದು ಫಸ್ಟ್ ಪಾರ್ಟಿ ಇದು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಮತ್ತು ಈ ಕತ್ತಲಲ್ಲಿ ಹೋಗುವಾಗ ಟ್ಯಾಕ್ಟ್ರಿ ಎಸ್ಪೆಷಲಿ ಟ್ಯಾಕ್ಟ್ರಿಗಳಿಗೆ ಈ ಟ್ಯಾಕ್ಟ್ರ್ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಹಿನ್ನೆಲೆ ಈಗ ನಿಮ್ಮೆಲ್ಲರ ಸಮಕ್ಷಮ ನಿಮ್ಮ ಸರ್ಕಾರದಿಂದ ರೇಡಿಯಂ ಸ್ಟಿಕ್ಕರನ್ನು ಹಂಚೋದ್ರ ಮುಖಾಂತರ ಅವರಿಗೆ ಅಲರ್ಟ್ ಮಾಡಿಸೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದಯವಿಟ್ಟು ಸಾರ್ವಜನಿಕ ಬಂಧುಗಳು ನಮ್ಮ ಪೊಲೀಸವರು ನೀಡುವಂಥ ಸೂಚನೆಗಳನ್ನು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ನಮ್ಮೆಲ್ಲರಲ್ಲಿ ವಿನಂತಿಸ್ತೀವಿ. ಸರ್ ಇನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಆದಮೇಲೆ 2 ವೀಲರು ಅಪಘಾತ ಕಮ್ಮಿ ಆಗಿದೆ. ಆದರೆ ಭಾರಿ ವೆಹಿಕಲ್ಸ್ ದೊಡ್ಡ ವೆಹಿಕಲ್ಸ್ ಸ್ವಲ್ಪ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ರೆಗ್ಯುಲರ್ ಆಗಿ ಕೇಸುಗಳು ಆಗ್ತಾ ಇದ್ದೀವಿ. ಸಾಹೇಬರು ಡೈರೆಕ್ಷನಲ್ಲಿ ರೆಗ್ಯುಲರ್ ಆಗಿ ಕೇಸುಗಳು ಹೆಲ್ಮೆಟ್ ಕೇಸುಗಳು ಆಗ್ತಾ ಇದ್ದೀವಿ. ಅದೇ ರೀತಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಯಾವುದೇ ಅಪಘಾತ ಆಗುವಾಗ ನಮ್ಮ ದೃಷ್ಟಿಯಲ್ಲಿ ಯಾರು ಸಾಯಬಾರ್ದು. ಆಮೇಲೆ ಇನ್ಶೂರೆನ್ಸ್ ಅಪ್ಡೇಟ್ ಇರಬೇಕು, DL ಇರಬೇಕು. ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೂ ಅದಕ್ಕೆ ಅದನ್ನು ನಂಬ್ಕೊಂಡಿರೋರ್ಗೂ ದಾರಿ ದೀಪ. ಅಂದರೆ ನಾವೇನು ಇನ್ಶೂರೆನ್ಸಿಂದ ಮಾಡಿಸ್ಕೊಳ್ಳೋದ್ರಿಂದ ಸಾಯಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅಪ್ಡೇಟ್ ಇಟ್ಕೋಬೇಕು, ಅದು ಒಳ್ಳೆಯದು. ಸರ್ ನೀವು ಸ್ವಲ್ಪ ಮಾತಾಡಿ ಸರ್, ಪರವಾಗಿಲ್ಲ. ಅದೇ ರಾಜ್ಯಾದ್ಯಂತ ಇವತ್ತು ರಸ್ತೆ ಸುರಕ್ಷಾ ಸಪ್ತಾಹ, ಅದರಲ್ಲಿ ನಾವು ಪೊಲೀಸ್ ಇಲಾಖೆ ಟೋಟಲ್ ರಾಜ್ಯದಲ್ಲಿ ಎಲ್ಲಿನೂ ಸ್ಟೇಷನ್ಗಳಲ್ಲಿ ಈ ಕಾರ್ಯಕ್ರಮನ ಒಂದು ತಿಂಗಳು ಹಮ್ಮಿಕೊಂಡಿರ್ತೀವಿ. ಯಾವ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು. ಈಗ ಸಪೋಸ್ ನಮ್ಮ ಇನ್ಸ್ಪೆಕ್ಟರ್ ಡೈರೆಕ್ಷನಲ್ಲಿ ಎಲ್ಲ ಟ್ಯಾಕ್ಟರ್ಗಳಿಂದ ಅದು ಇಂಡಿಕೇಟರ್ಸ್ ಇರಲ್ಲ, ಇಲ್ಲ ರಿಫ್ಲೆಕ್ಟರ್ಸ್ ಇರಲ್ಲ. ಅದರಿಂದ ಹಿಂದ್ಗಡೆ ಅಂತ ಬರುವಂಥ ಗಾಡಿಗಳು ಹೋಗಿ ಆಕ್ಸಿಡೆಂಟ್ ಆಗೋದು ಜಾಸ್ತಿ ರಿಪೋರ್ಟಿಂಗ್ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಠಾಣಾ ವತಿಯಿಂದ ಎಲ್ಲರಿಗೂ ರಿಫ್ಲೆಕ್ಟರ್ ಟೇಪ್ಗಳನ್ನ ಅಂಟಿಸಿ ಪ್ರತಿ ಗ್ರಾಮದ ಟ್ಯಾಕ್ಟರ್ಗಳು ಕರೆಸಿದ್ದೀವಿ ಕೆಂಚಲಹಳ್ಳಿ ಸ್ಟೇಷನ್ಗೆ. ಇವರಿಗೆ ಇಲ್ಲಿಂದಾನೇ ವಿತರಣೆ ಮಾಡಿ ಅಪಘಾತಗಳನ್ನ ತಡೆಗಟ್ತಾ ಇದ್ದೀವಿ. ಇದೇ ಕೋಆಪರೇಷನ್ ಇವರಿಂದನೂ ಚೆನ್ನಾಗಿ ಸಿಕ್ಕಿದೆ. ಟ್ಯಾಕ್ಟರ್ಗೆ ಎಲ್ಲ ಕೆಲಸದ ಭೇಟಿಯಲ್ಲಿ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೈಡ್ ಸರ್ ಈ ಕಡೆ ನೋಡಿ ಸ್ವಲ್ಪ ಹಂಗೆ ಸರ್. ಸರ್ ಈ ಕಡೆ ನೋಡಿ ಹಂಗೆ ಸರ್ ಸ್ವಲ್ಪ. ಸರ್ ರಾಗಿ ಮೆದೆ ಆಮೇಲೆ ಹುರುಳಿಕಾಳು ಎಲ್ಲ ರೋಡ್ಗೆ ಆಗ್ತಾ ಇರೋದು ಅಪಘಾತಗಳಾಗ್ತಾ ಇದ್ದಾವೆ. ಮತ್ತು ಹೋಗೋ ಗಾಡಿಗಳಿಗೂ ಬೆಂಕಿ ಅನಾಹುತ ಆಗಿ ರಸ್ತೆ ಅಪಘಾತ ಆಗಿ ಹೆಚ್ಚಿನ ಪ್ರಕರಣಗಳು ಆಗ್ತಾ ಇದ್ದಾವೆ. ದಯವಿಟ್ಟು ಸಾರ್ವಜನಿಕರು ರಸ್ತೆಗಳಲ್ಲಿ ಇದು ರಾಗಿ ಮೆದೆ ಆಗಲಿ ಆಮೇಲೆ ಹುರುಳಿಕಾಳು ಹಾಕಿ ಅದನ್ನು ಮಾಡಬಾರ್ದು ಅಂತೇಳಿ ಮುಖಾಂತರ ಖಂಡಿತ ಸಾರ್ವಜನಿಕರಲ್ಲಿ
ಹಾಕಿದ್ರು ತಕ್ಷಣ ಅಲ್ಲೇ ಸ್ಪಾಟಲ್ಲೇ ಫೈನ್ ಹಾಕ್ತೀವಿ, ಅವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ಸಾರ್ವಜನಿಕರು ಸಹಕರಿಸಿ. ಅಪಘಾತ